ಭಾರತೀಯ ಜನತಾ ಪಾರ್ಟಿಯವರು ರೈತರ ಸಮಸ್ಯೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ. 2 ವರ್ಷಗಳ ಹಿಂದೆ ಹರಿಯಾಣ ಮತ್ತು ಪಂಜಾಬ್ ಮತ್ತು ದೇಶದ ರೈತರು ದೆಹಲಿ ಗಡಿ ಭಾಗದಲ್ಲಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ನೈತಿಕತೆ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಅವರ ನಾಯಕ ನರೇಂದ್ರ ಮೋದಿ ಒಂದೇ ಒಂದು ರೈತರನ್ನು ಭೇಟಿ ಮಾಡಿ ಅವರ ಸಮಸ್ಯೆ ಬಗ್ಗೆ ಅವ್ರಿಗೆ ಕಿವಿಕೊಳ್ಳಲಿಲ್ಲ. 700 ಜನ ಪ್ರಾಣ ಕಳ್ಕೊಂಡ್ರು. ಒಂದೇ ಒಂದು ಕುಟುಂಬವನ್ನು ಕರೆದು ಸ್ವಾಂತನ ಹೇಳಲಿಲ್ಲ. ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ರೈತರ ಬಗ್ಗೆ ಮಾತಾಡಲಿಕ್ಕೆ. ರೈತ ಸಂಘಟನೆಗಳು ಬೇರೆ ಸಂಘಟನೆಗಳು ಮಾಡ್ತಕ್ಕಂಥ ಪ್ರತಿಭಟನೆಗೆ ನಾವು ಸ್ವಾಗತ ಮಾಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ ಪ್ರತಿಭಟನೆ ಮಾಡಲಿಕ್ಕೆ. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಚರ್ಚೆಗೆ ನರೇಂದ್ರ ಮೋದಿ ಅವರು ಅವಕಾಶ ಮಾಡಿಕೊಡೋದಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಆದ್ದರಿಂದ ನಮಗೆ ಭಾರತೀಯ ಜನತಾ ಪಾರ್ಟಿಯವ್ರ ಪಾಠ ಹೇಳ್ಕೊಳ್ಳೋದು ಬೇಡ. ಅವರು ಪ್ರತಿಭಟನೆ ಮಾಡಿದ್ರೆ ಅದನ್ನು ಎಲ್ಲ ರೀತಿಯಲ್ಲೂ ಸಹ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿದ್ದೇವೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ನಾಯಕಿ ನವಜೋತ್ ಕೌರ್ ಅವರು ಸರ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ 500 ಕೋಟಿ ಕೊಡಬೇಕು ಅಂತ. ಅವ್ರು ಯಾವ ಪಾರ್ಟಿನಲ್ಲಿ ಇದ್ದಾರೆ ಅಂತ ಕೇಳ್ಕೊಳ್ಳಿ, ಆಮೇಲೆ ಉತ್ತರ ಕೊಡ್ತೀನಿ. ರಾಜ್ಯದಲ್ಲೂ ಕೂಡ ಕುರ್ಚಿ ಕಚ್ಚಡ ನಡೀತಾ ಇದೆ. ರಾಜ್ಯದಲ್ಲಿ ಕುರ್ಚಿ ಕಚ್ಚಡ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಶೋಕನ್ನ ಮತ್ತು ವಿಜೇಂದ್ರ ಅವ್ರನ್ನ ತೆಗಿಲಿಕ್ಕೆ ಭಾಳ ದೊಡ್ಡ ದಂಡೆ ಡೆಲ್ಲಿಗೆ ಬಂದಿತ್ತು. ಅದ್ರ ಬಗ್ಗೆ ಯಾಕೆ ಸ್ವಲ್ಪ ಚರ್ಚೆ ಮಾಡಿ. ಯಾಕಂದರೆ ಅವರೇನಾದರೂ ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತೀನಿ ಅಂದರು. ಅವ್ರಿಗೇನಾದರೂ ವಿಶ್ವಾಸ ಇದ್ದರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಿ. ಅದಕ್ಕೆ ಪೂರ್ಣ ವಿಶ್ವಾಸದಿಂದ ನಾವು ಉತ್ತರ ಕೊಡ್ತೇವೆ. ಭಾರತೀಯ ಜನತಾ ಪಾರ್ಟಿಯವರು ರೈತರ ಸಮಸ್ಯೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ. 2 ವರ್ಷಗಳ ಹಿಂದೆ ಹರಿಯಾಣ ಮತ್ತು ಪಂಜಾಬ್ ಮತ್ತು ದೇಶದ ರೈತರು ದೆಹಲಿ ಗಡಿ ಭಾಗದಲ್ಲಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ನೈತಿಕತೆ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಅವರ ನಾಯಕ ನರೇಂದ್ರ ಮೋದಿ ಒಂದೇ ಒಂದು ರೈತರನ್ನು ಭೇಟಿ ಮಾಡಿ ಅವರ ಸಮಸ್ಯೆ ಬಗ್ಗೆ ಅವ್ರಿಗೆ ಕಿವಿಕೊಳ್ಳಲಿಲ್ಲ. 700 ಜನ ಪ್ರಾಣ ಕಳ್ಕೊಂಡ್ರು. ಒಂದೇ ಒಂದು ಕುಟುಂಬವನ್ನು ಕರೆದು ಸ್ವಾಂತನ ಹೇಳಲಿಲ್ಲ. ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ರೈತರ ಬಗ್ಗೆ ಮಾತಾಡಲಿಕ್ಕೆ. ರೈತ ಸಂಘಟನೆಗಳು ಬೇರೆ ಸಂಘಟನೆಗಳು ಮಾಡ್ತಕ್ಕಂಥ ಪ್ರತಿಭಟನೆಗೆ ನಾವು ಸ್ವಾಗತ ಮಾಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ ಪ್ರತಿಭಟನೆ ಮಾಡಲಿಕ್ಕೆ. ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಚರ್ಚೆಗೆ ನರೇಂದ್ರ ಮೋದಿ ಅವರು ಅವಕಾಶ ಮಾಡಿಕೊಡೋದಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಆದ್ದರಿಂದ ನಮಗೆ ಭಾರತೀಯ ಜನತಾ ಪಾರ್ಟಿಯವ್ರ ಪಾಠ ಹೇಳ್ಕೊಳ್ಳೋದು ಬೇಡ. ಅವರು ಪ್ರತಿಭಟನೆ ಮಾಡಿದ್ರೆ ಅದನ್ನು ಎಲ್ಲ ರೀತಿಯಲ್ಲೂ ಸಹ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿದ್ದೇವೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ನಾಯಕಿ ನವಜೋತ್ ಕೌರ್ ಅವರು ಸರ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ 500 ಕೋಟಿ ಕೊಡಬೇಕು ಅಂತ. ಅವ್ರು ಯಾವ ಪಾರ್ಟಿನಲ್ಲಿ ಇದ್ದಾರೆ ಅಂತ ಕೇಳ್ಕೊಳ್ಳಿ, ಆಮೇಲೆ ಉತ್ತರ ಕೊಡ್ತೀನಿ. ರಾಜ್ಯದಲ್ಲೂ ಕೂಡ ಕುರ್ಚಿ ಕಚ್ಚಡ ನಡೀತಾ ಇದೆ. ರಾಜ್ಯದಲ್ಲಿ ಕುರ್ಚಿ ಕಚ್ಚಡ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಶೋಕನ್ನ ಮತ್ತು ವಿಜೇಂದ್ರ ಅವ್ರನ್ನ ತೆಗಿಲಿಕ್ಕೆ ಭಾಳ ದೊಡ್ಡ ದಂಡೆ ಡೆಲ್ಲಿಗೆ ಬಂದಿತ್ತು. ಅದ್ರ ಬಗ್ಗೆ ಯಾಕೆ ಸ್ವಲ್ಪ ಚರ್ಚೆ ಮಾಡಿ. ಯಾಕಂದರೆ ಅವರೇನಾದರೂ ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತೀನಿ ಅಂದರು. ಅವ್ರಿಗೇನಾದರೂ ವಿಶ್ವಾಸ ಇದ್ದರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಿ. ಅದಕ್ಕೆ ಪೂರ್ಣ ವಿಶ್ವಾಸದಿಂದ ನಾವು ಉತ್ತರ ಕೊಡ್ತೇವೆ.